ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರುವ ಅಜಿತ್ ಪವಾರ್ ಅಂತ್ಯಕ್ರಿಯೆ ನಾಳೆ ನಡೆಯುತ್ತೆ ಅಂತ ಗೊತ್ತಾಗ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನಡೆಯುತ್ತೆ. ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾವಾಗ ಸುದ್ದಿ ಗೊತ್ತಾಯಿತು, ಅವರ ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಎಲ್ಲರೂ ಕೂಡ ಆಸ್ಪತ್ರೆ ಬಳಿ ದೌಡಾಯಿಸಿದ್ರು. ಅವರನ್ನ ನೋಡಬೇಕು ಅನ್ನೋ ಕಾತರದಿಂದ ಸೇರಿದ್ರು ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು. ಇದೀಗ ಅಂತ್ಯಕ್ರಿಯೆ ಬಗ್ಗೆ ಕೆಲವೊಂದು ವಿಚಾರಗಳು ಗೊತ್ತಾಗ್ತಾ ಇದೆ. ನಾಳೆ ದಿನ ನಡೆಯೋದಿದೆ ಅಂತ. ನಾಳೆ ಬೆಳಗ್ಗೆ 11 ಗಂಟೆಗೆ ಅಂತ್ಯಕ್ರಿಯೆ ನಡೆಯುತ್ತೆ. ಬಟ್ ಅದು ಎಲ್ಲಿ ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಿದೆ. ಬಟ್ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಮಾಡಲಾಗಿದೆ. ಸೊ ಪ್ರೀತಿಯ ದಾದಾ ಅಂತಾನೆ ಕರೀತಾ ಇದ್ರು. ಅಜಿತ್ ದಾದಾ ಅನ್ನೋದಾಗಿ ಅವರ ಪ್ರೀತಿಯ ಅಭಿಮಾನಿಗಳು ಕರೀತಾ ಇದ್ರು. ಇದೀಗ ಪ್ರೀತಿಯ ದಾದಾ ಅಗಲಿರೋದಕ್ಕೆ ಅವರಿಗೆ ಅದನ್ನು ತಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ, ದುಃಖವನ್ನ ಭರಿಸೋದಕ್ಕಾಗ್ತಾ ಇಲ್ಲ. ಬಾರಾಮತಿ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆಗೆ ಆಪ್ತರು ಇದಾಗಲೇ ಬಂದಿದ್ದಾರೆ ಆಸ್ಪತ್ರೆ ಬಳಿ, ಅದೆಲ್ಲವೂ ಆಗಿದೆ. ಮತ್ತೊಂದು ಕಡೆಯಲ್ಲಿ ಹೊರಗಡೆ ನಾವು ನೋಡ್ತಾ ಇರೋದು ಪಕ್ಷದ ಕಾರ್ಯಕರ್ತರು ಜೊತೆಗೆ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು. ಯಾರೂ ಕೂಡ ಊಹಿಸದಂಥ ಘಟನೆ ಇದು. ಯಾರೂ ಕೂಡ ಅರಗಿಸಿಕೊಳ್ಳೋದಕ್ಕಾಗದೇ ಇರುವಂಥ ಘಟನೆ. ಬೆಳ್ಳಂಬೆಳಗ್ಗೆ ಈ ರೀತಿಯಾಗಿ ಆಯಿತು ಅಂದಾಗ ಅಜಿತ್ ಪವಾರ್ ಅವರು ಅಗಲಿದ್ದಾರೆ ಅನ್ನೋದನ್ನ ಜೀರ್ಣಿಸ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಸೊ ಇದೀಗ ಕನ್ಫರ್ಮ್ ಆದ ನಂತರದಲ್ಲಿ ಬಾರಾಮತಿ ಆಸ್ಪತ್ರೆಯ ಮುಂಭಾಗ ಜನಸಾಗರವೇ ಸೇರಿದೆ. ಇನ್ನು ಪ್ರಧಾನಿ ಮೋದಿ ಶರದ್ ಪವಾರ್ಗೆ ಕರೆ ಮಾಡಿದ್ದಾರೆ, ಸಂತಾಪ ಸೂಚಿಸಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಟ್ವೀಟ್ ಅನ್ನ ಕೂಡ ಮಾಡಿದ್ರು. ಅವರ ರಾಜಕೀಯ ಜರ್ನಿ ಹೇಗಿತ್ತು, ಯಾವ ರೀತಿಯಾದಂಥ ವ್ಯಕ್ತಿತ್ವ ಅಜಿತ್ ಪವಾರ್ದು ಅನ್ನೋದಾಗಿ ಪ್ರಧಾನಿ ಮೋದಿ ತಮ್ಮ ಟ್ವೀಟ್ ಮೂಲಕವಾಗಿ ಹೇಳಿದ್ರು. ಇದೀಗ ಶರದ್ ಪವಾರ್ಗೆ ಕರೆ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಲಕ್ಷಾಂತರ ಸಂಖ್ಯೆಯ ಅಭಿಮಾನಿಗಳನ್ನು ಅಗಲಿದ್ದಾರೆ. ವಿಮಾನ ದುರಂತದ ದೃಶ್ಯಗಳನ್ನೆಲ್ಲ ನೀವು ಗಮನಿಸಬಹುದು. ಇಡೀ ದೇಹ ಸುಟ್ಟು ಕರಕಲಾಗಿದೆ. 5 ಕೂಡ ಗುರುತು ಸಿಗದಷ್ಟು ಮೃತದೇಹಗಳು ಸುಟ್ಟು ಹೋಗಿವೆ. ಬಟ್ ಅಜಿತ್ ಪವಾರ್ ಧರಿಸಿದ್ದಂಥ ವಾಚ್ ಮುಖೇನವಾಗಿ ಇದು ಅಜಿತ್ ಪವಾರ್ ಅವರ ಮೃತದೇಹವೇ ಅನ್ನೋದಾಗಿ ಗುರುತು ಪತ್ತೆ ಹಚ್ಚಲಾಗುತ್ತೆ. ಉಳಿದಂಥವರಿಗೆ ಇರುವಂಥ ಮಾರ್ಗ ಅಂತ ಹೇಳಿದ್ರೆ DNA ಟೆಸ್ಟ್. ಆ ಮೂಲಕವಾಗಿ DNA ಟೆಸ್ಟ್ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ವಿಮಾನ ದುರಂತ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೀವಿ. ಇದಂತೂ ಖಾಸಗಿ ವಿಮಾನ. ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗೋದಕ್ಕೆ ಅಂತ ಬಾರಾಮತಿಗೆ ಹೋಗ್ತಾ ಇದ್ರು ಅಜಿತ್ ಪವಾರ್. ಜೊತೆಗೆ 5 ಜನ ಸಾವನ್ನಪ್ತಾರೆ. ಭೀಕರವಾದಂಥ ದೃಶ್ಯ. ಸ್ಥಳೀಯರು ಹೇಳೋ ಪ್ರಕಾರವಾಗಿ 3-4 ಬಾರಿ ಸದ್ದು ಕೇಳಿಸುತ್ತೆ ಅಂತ, ದೊಡ್ಡದಾಗಿ ಸ್ಫೋಟ ಆದಂಥ ಸದ್ದು ಕೇಳುತ್ತೆ ಅಂತ. ವಿಮಾನ ದುರಂತವನ್ನ ಕಣ್ಣಾರೆ ಕಂಡಿರುವಂತಹ ಸ್ಥಳೀಯ ನಿವಾಸಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ವಿಮಾನವನ್ನ ಇಳಿಸೋದಕ್ಕೆ ಪ್ರಯತ್ನ ನಡೆದಿತ್ತು, ಆದರೆ ನೋಡ್ತಾ ಇದ್ದಂತೆ ವಿಮಾನ ಪತನ ಆಯಿತು ಅಂತ. ಹತ್ರ ಹೋಗಿ ನೋಡಿದ್ರೆ ಎಲ್ಲ ಸುಟ್ಟು ಹೋಗಿತ್ತು ಅಂತ. ಆಫ್ಕೋರ್ಸ್ ಬಾರಾಮತಿ ಏರ್ಪೋರ್ಟ್ನಲ್ಲಿ ಸೇಫ್ ಲ್ಯಾಂಡಿಂಗ್ ಮಾಡುವಂಥ ಎಲ್ಲ ಪ್ರಯತ್ನವೂ ಪೈಲಟ್ ಇಂದ ಆಗಿರುತ್ತೆ. ಬಟ್ ಸಾಧ್ಯ ಆಗೋದಿಲ್ಲ, ವಿಸಿಬಿಲಿಟಿ ಇರೋದಿಲ್ಲ. 2 ಬಾರಿಯ ಪ್ರಯತ್ನಗಳು ಫೇಲ್ ಆಗುತ್ತೆ. ಆನಂತರ ರಾಡಾರ್ ಸಿಗ್ನಲ್ ಕೂಡ ಕಡಿದುಕೊಳ್ಳುತ್ತೆ. ಆನಂತರ ಸ್ಥಳೀಯರು ಹೇಳಿದ ಪ್ರಕಾರ ದೊಡ್ಡ ಸ್ಫೋಟದ ಶಬ್ದ ಕೇಳುತ್ತೆ. ಅದು 2-3 ಬಾರಿ ಕೇಳುತ್ತಂತೆ. ಕಣ್ಣಾರೆ ಕಂಡಿರೋರು ಘಟನೆಯನ್ನು ವಿವರಿಸ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ ವಿಮಾನ ಇಳಿಸೋ ಪ್ರಯತ್ನ ಆಗಿರುತ್ತೆ, ಬಟ್ ಅಲ್ಲಿಗೆ विमान पतन आयतो ಅಂತ. लाटोळे आम्ही गोजबावीमध्ये राहतो आणि आमच्या पाठीमागेच विमान म्हणजे एरोप्लेनची धावपट्टी आहे आणि ते आम्ही बाहेर काम करत असताना अगोदर आलेलं विमान ते आम्ही म्हणजे पाहिलेलं, पण ते असं चांगलं गेलेलं वरून असं. ಅಂಡ್ ಟೈಮಿಂಗ್ ಗಮನಿಸಬಹುದು ನೀವು. CCTV ಫುಟೇಜ್ ನಲ್ಲೂ ಕೂಡ ಸ್ಪಷ್ಟವಾಗುತ್ತೆ. ಬೆಳಗ್ಗೆ 8:46ಕ್ಕೆ ವಿಮಾನ ಪತನ ಆಗುತ್ತೆ. ಕೊನೆ ಕ್ಷಣದ ದೃಶ್ಯಗಳು ಕೂಡ ಸೆರೆಯಾಗಿದೆ. ವಿಮಾನ ನೆಲಕ್ಕೆ ಅಪ್ಪಳಿಸಿರುವಂತಹ ದೃಶ್ಯ ಇದು. ನಿಜಕ್ಕೂ ಭಯಾನಕವಾಗಿದೆ. ದಟ್ಟ ಹೊಗೆ ಆವರಿಸಿಕೊಳ್ಳುತ್ತೆ. ಅದಕ್ಕೂ ಮುಂಚಿತವಾಗಿ ಏನಾಗಿತ್ತು, ವಿಮಾನ ಪತನ ಆಗೋದಕ್ಕೂ ಮುಂಚಿತವಾಗಿ ಪೈಲಟ್ ಎಲ್ಲಾ ಪ್ರಯತ್ನವನ್ನು ಮಾಡಿರ್ತಾರೆ. 2 ಬಾರಿ ಲ್ಯಾಂಡಿಂಗ್ ಯತ್ನ ಮಾಡಿರ್ತಾರೆ, ಬಟ್ ಫೇಲ್ ಆಗುತ್ತೆ. ಬೆಳಗ್ಗೆ 8:30ಕ್ಕೆ ಮೊದಲ ಬಾರಿ ಲ್ಯಾಂಡಿಂಗ್ ಯತ್ನ ನಡೆಯುತ್ತೆ, ಬಟ್ ವಿಸಿಬಿಲಿಟಿ ಇರೋದಿಲ್ಲ. ಆ ಕಾರಣಕ್ಕೆ ಅದು ಫೇಲ್ ಆಗುತ್ತೆ. ಬೆಳಗ್ಗೆ 8:45ಕ್ಕೆ ಮತ್ತೆ 2ನೇ ಬಾರಿ ಲ್ಯಾಂಡಿಂಗ್ಗೆ ಪ್ರಯತ್ನ ಪಡ್ತಾರೆ. ಅಂತ ಹೇಳಿದ್ರೆ ಪತನ ಆಗೋದಕ್ಕೆ 1 ನಿಮಿಷ ಮುಂಚಿತವಾಗಿ 8:45, ಕ್ರಾಶ್ ಆಗಿರೋದು 8:46ಕ್ಕೆ.
ಒಂದು ನಿಮಿಷಕ್ಕೆ ಮುಂಚಿತವಾಗಿ ಮತ್ತೊಮ್ಮೆ ಪ್ರಯತ್ನ ಮಾಡ್ತಾರೆ, ಬಟ್ ಅದು ಕೂಡ ವಿಫಲವಾಗುತ್ತೆ. ಮಹಾರಾಷ್ಟ್ರದ ಬಾರಾಮತಿ ರನ್ವೇ ಪಕ್ಕದಲ್ಲೇ ವಿಮಾನ ಪತನ ಆಗುತ್ತೆ. ಆ್ಯಂಡ್ ಅದು ಕೂಡ ಮೇನ್ ರೋಡ್ಗೆ ಸ್ವಲ್ಪವೇ ದೂರದಲ್ಲಿದೆ. ಸಂಪೂರ್ಣ ವಿಮಾನ ಹೊತ್ತಿ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಸ್ಥಳೀಯರಿಗೂ ಕೂಡ ಗಾಬರಿ ಏನಾಗ್ತಾ ಇದೆ ಅಂತ, ಬಿಕಾಸ್ ಆ ದೃಶ್ಯಗಳನ್ನು ಗಮನಿಸಿರ್ತಾರೆ. ಇದಕ್ಕೂ ಮುಂಚಿತವಾಗಿ 8:30 ಸುಮಾರಿಗೆ ಒಂದು ಲ್ಯಾಂಡಿಂಗ್ ಪ್ರಯತ್ನ ಆಗಿರುತ್ತಲ್ಲ, ಇವನ್ನೆಲ್ಲ ನೋಡಿರ್ತಾರೆ ಸ್ಥಳೀಯರು. ಇವಾಗ ಗಣ್ಯರು ಬರ್ತಾ ಇದ್ದಾರೆ, ಸ್ಥಳಗಳನ್ನು ಭೇಟಿ ಕೊಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಸಿಎಂ ಭೇಟಿ ಕೊಡ್ತಾ ಇರುವಂತಹ ದೃಶ್ಯ ಇದು. ಎಲ್ಲರೂ ಶಾಕ್ನಲ್ಲಿದ್ದಾರೆ. ರಾಜ್ಯದ ನಾಯಕರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಸೊ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕೆಂತ ಹೇಳಿದ್ರೆ ಸಮಯವನ್ನು ಉಳಿಸೋದಕ್ಕೆ ಅಂತ ಈ ರೀತಿಯಾಗಿ ಖಾಸಗಿ ಪ್ಲೇನ್ಗಳನ್ನ ಬಳಸ್ತಾರೆ, ಜೆಟ್ಗಳನ್ನ ಬಳಸೋದು, ವಿಮಾನಗಳನ್ನು ಬಳಸೋದು ಮಾಡ್ತಾರೆ. ಸೊ ಅತಿ ಕಡಿಮೆ ಸಮಯದಲ್ಲಿ ಸಮಾರಂಭಗಳಿಗೆ ಹೋಗ್ಬೋದು, ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗ್ಬೋದು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅನ್ನೋದಾಗಿ ವಿಮಾನವನ್ನು ಅವಲಂಬಿತರಾಗಿರ್ತಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಸೇಫ್? ಯಾಕೆಂತ ಹೇಳಿದ್ರೆ ಇದು ಮೊದಲ ಬಾರಿ ಅಲ್ಲ. ಈ ರೀತಿಯಾಗಿ 4-5 ಜನ ನಾಯಕರನ್ನ ಇದಾಗಲೇ ಕಳ್ಕೊಂಡಿದ್ದೀವಿ. ಅದರ ಹಿಸ್ಟ್ರಿ ಕೂಡ ಆವಾಗಲೇ ನಾನು ನಿಮಗೆ ತೋರಿಸಿದ್ವಿ. ಇದೀಗ ಅಜಿತ್ ಪವಾರ್ ಅಂತ ನಾಯಕ ವಿಮಾನ ದುರಂತದಲ್ಲಿ ಜೀವ ಕಳೆದುಕೊಳ್ತಾರೆ. ಸಿಎಂ ಭೇಟಿಯಾದಂಥ ಸಂದರ್ಭದ ದೃಶ್ಯ ಇದು. ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಫಡ್ನವೀಸ್ ಬರ್ತಾ ಇರುವಂಥ ದೃಶ್ಯ, ಜೊತೆಗೆ ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಯಾರು ಕೂಡ ನಿರೀಕ್ಷೆ ಮಾಡದಂಥ ಸುದ್ದಿ ಇದು. ಮಹಾರಾಷ್ಟ್ರದ ಬಾರಾಮತಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಫಡ್ನವೀಸ್ ಜೊತೆಗೆ ಇನ್ನೊಂದಷ್ಟು ಜನ ನಾಯಕರುಗಳು ಕೂಡ ಇದ್ದಾರೆ. ಸ್ಥಳಕ್ಕೆ ಭೇಟಿ ಕೊಡ್ತಾ ಇರುವಂಥ ದೃಶ್ಯ ಇದು. ಸ್ಥಳೀಯರು, ಕಣ್ಣಾರೆ ಕಂಡಿರೋರು ವಿವರಿಸ್ತಾ ಇದ್ರು, ನಿಜಕ್ಕೂ ಶಾಕ್ ಆಗಿತ್ತು ಅಂತ. ದೊಡ್ಡ ಸ್ಫೋಟ ಆಗಿ ವಿಮಾನ ಹೊತ್ತಿ ಉರಿಯುತ್ತೆ. ಅದಕ್ಕೂ ಮುಂಚಿತವಾಗಿ ಹಾರಾಟ ನಡೆಸ್ತಾ ಇದ್ದಂಥ ಸಂದರ್ಭ. ಇನ್ನೇನು ಸೇಫ್ ಲ್ಯಾಂಡಿಂಗ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಾರಾಮತಿ ಏರ್ಪೋರ್ಟ್ ಬಳಿ ಹೋಗುತ್ತೆ, ಲ್ಯಾಂಡ್ ಆಗೋ ಪ್ರಯತ್ನ ಆಗುತ್ತೆ, ಬಟ್ ಆಗೋದಿಲ್ಲ. ಅದಾಗಿ 1-2 ನಿಮಿಷಗಳಲ್ಲೇ ವಿಮಾನ ಸ್ಫೋಟ ಆಗುತ್ತೆ ಅಂತ, ಕೆಳಗೆ ಬಿದ್ದು ಪತನ ಆಗುತ್ತೆ. ನೋಡಿ ಆ ದೃಶ್ಯ, ನೋಡಿ ಆ ವಿಮಾನ ಪತನ ಆದಂಥ ಸ್ಥಳದ ದೃಶ್ಯ. ಅಕ್ಕಪಕ್ಕದಲ್ಲಿರುವಂಥ ಮರಗಿಡಗಳೆಲ್ಲ ಸುಟ್ಟು ಕರಕಲಾಗಿ ಹೋಗಿದೆ. ಎಷ್ಟು ಭೀಕರವಾಗಿರಬೇಡ ಆ ಸ್ಫೋಟ. ಘಟನಾ ಸ್ಥಳಕ್ಕೆ ಇದೀಗ ಸಿಎಂ ಫಡ್ನವೀಸ್ ಭೇಟಿ ಕೊಟ್ಟಿದ್ದಾರೆ. ಬಾರಾಮತಿ ಏರ್ಪೋರ್ಟ್ಗೆ ಬಂದಿದ್ದಾರೆ ದೇವೇಂದ್ರ ಫಡ್ನವೀಸ್. ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ನಾಳೆ ದಿನ ಅಂತ್ಯಕ್ರಿಯೆ ಇರುತ್ತೆ. ಆ ಡೀಟೇಲ್ಸ್ ಅನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ವಿ. ಅದಕ್ಕೂ ಮುಂಚಿತವಾಗಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಆಗಿದೆ. ಬಟ್ ಇದೀಗ ನೀವು ಗಮನಿಸ್ತಾ ಇರೋದು ಮಹಾರಾಷ್ಟ್ರದ ಬಾರಾಮತಿಯಿಂದ ನೇರ ದೃಶ್ಯ. ಸಿಎಂ ದೇವೇಂದ್ರ ಫಡ್ನವೀಸ್ ಬಾರಾಮತಿ ಏರ್ಪೋರ್ಟ್ಗೆ ಭೇಟಿ ಕೊಟ್ಟಂತ ಸಂದರ್ಭ. ಡಿಜಿಸಿಎ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿಬಹುದು. ಘಟನೆಗೆ ಕಾರಣ ಏನು, ವಿಮಾನ ಪತನ ಆಗಿದ್ಯಾಕೆ, ವಿಎಸ್ಆರ್ ಸಂಸ್ಥೆ ಸಿಬ್ಬಂದಿಯ ವಿಚಾರಣೆ ಕೂಡ ನಡೆಯುತ್ತೆ. ವಿಎಸ್ಆರ್ ವೆಂಚರ್ಸ್ ಕಚೇರಿ ಸಿಬ್ಬಂದಿಯ ವಿಚಾರಣೆ ನಡೆಯುತ್ತೆ ಈ ಸಂಬಂಧ. ಡಿಜಿಸಿಎ ಅಧಿಕಾರಿಗಳು ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ ಇದಾಗಲೇ ಅನ್ನೋದು ಗೊತ್ತಾಗ್ತಾ ಇದೆ. ಏನಾಯ್ತು, ಯಾಕಾಯ್ತು, ಇವೆಲ್ಲವನ್ನ ಕೂಡ ವಿವರಿಸಬೇಕಾಗತ್ತೆ. ವಿಮಾನ ಪತನದ ತನಿಖೆಗೆ ಇದಾಗಲೇ ಡಿಜಿಸಿಎ ಅಧಿಕಾರಿಗಳು ಇಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂಡ್ ಈ ಹಂತಕ್ಕೆ ಪ್ರಾಥಮಿಕವಾಗಿ ಯಾಕಾಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೇಗಾಯಿತು ಅನ್ನೋದನ್ನ ಅಷ್ಟೇ ವಿವರಿಸಬಹುದು. ಎಲ್ಲಿ ಸಿಗ್ನಲ್ ಕಳ್ಕೊಳ್ತು, ಎಲ್ಲಿ ಲ್ಯಾಂಡಿಂಗ್ ಆಗೋ ಪ್ರಯತ್ನ ಆಯಿತು, ಬಟ್ ಏನು ಕಾರಣ ಇದೆ ಅನ್ನೋದು ತನಿಖೆಯ ನಂತರದಲ್ಲಿ ಅಷ್ಟೇ ಗೊತ್ತಾಗಬೇಕಿದೆ. ಇಡೀ ಆ ಪ್ರದೇಶವೇ ಸುಟ್ಟು ಕರಕಲಾಗಿ ಹೋಗಿದೆ. ವಿಮಾನದ ಅವಶೇಷಗಳು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಎಷ್ಟರ ಮಟ್ಟಿಗೆ ಹೊತ್ತಿ ಉರಿದಿರಬಹುದು ಅನ್ನೋದಕ್ಕೆ ಸಾಕ್ಷ್ಯ ಈ ದೃಶ್ಯಗಳೆಲ್ಲ. ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಸುಟ್ಟು ಕರಕಲಾಗಿದೆ.